ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಸೊ ಈ ಒಂದು ಪೂರ್ಣ ಕುಂಭಮೇಳದ ದಿನ, ಮಾಘ ಹುಣ್ಣಿಮೆಯ ದಿನ ನಿಮಗೆ ಅಥವಾ ಯೂನಿವರ್ಸ್ ಕಡೆಯಿಂದ ನಮ್ಮೆಲ್ಲರಿಗೂ ಏನು ಸಂದೇಶ ಇದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಮೊದಲನೇದಾಗಿ ಸಾಕಷ್ಟು ಶಾಕಿಂಗ್ ವಿಚಾರಗಳು ನಿಮಗೆ ಈ ತಿಂಗಳಲ್ಲಿ ಕೇಳಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆ ಥರ ಒಂದು ಬಿಗ್ ಅಮೌಂಟ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ರಾಹು ಕೇತು ದಶೆ ನಿಮಗೆ ಒಂದಷ್ಟು ಪಾಸಿಟಿವ್ ಎನರ್ಜಿನ ತರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ರಾಹು ಕೇತು ಬದಲಾವಣೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹೆಚ್ಚಿನ ಅಭಿವೃದ್ಧಿನ ತರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ರಾಹುಕೇತು ಶಾಂತಿಯ ಅಗತ್ಯ ಇದೆ, ಮಾಡಿಸಿ ಅನ್ನುವಂಥದ್ದು ಇದೆ. ಯಾರೋ ಹಪ್ಪಳದ ಬಿಸ್ನೆಸ್ ಮಾಡ್ತೀರಾ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ಒಂಚೂರು ನಗ್ನಗ್ತಾ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಯಾರೋ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ, ಅವರಿಗೆ ತಕ್ಕ ಶಾಸ್ತಿನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ. ಏನೋ ಒಂದು ವಿಶೇಷವಾದಂಥ ದೇವಸ್ಥಾನದ ಕಾರ್ಯಕ್ಕೆ ಕೈ ಹಾಕ್ತೀರಾ, ಅದರಿಂದ ನಿಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಗಿಡ ಮರಗಳನ್ನ ಒಂದಷ್ಟು ನರ್ಸರಿ ಏನೋ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗಿಡಗಳದ್ದು ಕೆಲವ್ರಿಗೆ ಹೃದಯದ ಸಂಬಂಧಿ ಒಂಚೂರು ಹಾರ್ಟ್ ನೋವು ಬರುವಂಥದ್ದು, ಹೃದಯಕ್ಕೆ ನೋವಾಗುವಂಥ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ, ಸರಿಯಾದ ಚಿಕಿತ್ಸೆ ಇಮಿಡಿಯೇಟ್ ಆಗಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಯಶಸ್ಸು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇವಿಲೈ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಒಂದಷ್ಟು ಕೈ ಸುಟ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ಗದ್ದೆಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಹಸು ಕರುಗಳು ಮೇಯ್ಬೇಕಾದ್ರೆ ಏನೋ ಒಂದಷ್ಟು ಸಮಸ್ಯೆಗಳಾಗಿ ಅವು ಅಂದರೆ ಬಾಯಿಂದ ಜೊಲ್ಲು ಬರುತ್ತಲ್ಲ, ಅದನ್ನು ಸುರಿಸ್ಕೊಂಡು ಬಿದೋಗ್ಬಿಡ್ತವೆ. ಸ್ವಲ್ಪ ಅದ್ರ ಆರೋಗ್ಯದ ಕಡೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಹಾರಾಡುವ ಹದ್ದುಗಳು ಯಾರನ್ನೋ ಇಲ್ಲಿ ಕುಕ್ಕುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೊಸ ದೋಣಿ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ದೊಡ್ಡ ಹೆಸರು ಮಾಡಿರುವಂಥ ಚರ್ಚ್ ಕುಸಿದು ಬಿದ್ದು ಹೋಗುತ್ತೆ ತಂತಾನೆ ಅನ್ನುವಂಥದ್ದು ಕೂಡ ಇದೆ. ಆ ಚರ್ಚಿನ ಕುಸಿತ ಒಂದು ದೊಡ್ಡ ಇತಿಹಾಸನ, ಅಂದರೆ ಒಂದು ಬೇರೆದೇ ರೀತಿಲಿ ಅದೊಂದು ಸೃಷ್ಟಿ ಮಾಡುತ್ತೆ, ಅವಾಂತರನ, ಅಥವಾ ಒಂದು ಹೊಸ ಎರಾನೇ ಸೃಷ್ಟಿ ಆಗೋಗುತ್ತೆ ಅವತ್ತು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಕ್ತಿ ದೇವತೆನ ಯಾರು ಬಂಧ ಮಾಡಿದ್ರು ಅದನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ಏನು ಹೇಳ್ತಾರೆ, ಪ್ರಾಣಿನ ಇದು ಮಾಡ್ತಾರಲ್ಲ, ಸೊ ಇಲ್ಲಿ ಹೇಳೋ ಹಾಗಿಲ್ಲ. ಸೊ ಅದನ್ನು ಕೊಟ್ಟು ತಾಯಿನ ಬಿಡುಗಡೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅದು ದೊಡ್ಡ ಪ್ರಾಣಿ ಆಗಿದೆ ಅನ್ನುವಂಥದ್ದು ಇದೆ. ಅದರ ಮೆದುಳಲ್ಲಿ ದೀಪ ಹಚ್ತಾರಲ್ಲ, ಆ ಥರದ ಪ್ರಾಣಿ ಅಮ್ಮನಿಗೆ ಸಂತೃಪ್ತಿಗೆ ಕೊಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಊರಿಗೆ ಬಂದಿರುವಂಥ ಕಂಟಕ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಯಾವ ಊರು ಅಂತ ಇದು, ಬಟ್ ಆ ಥರದ್ದು ಏನೋ ಎನರ್ಜಿ ಇಲ್ಲಿ ಇದೆ. ಯಾರೋ ಸಮುದ್ರದಲ್ಲಿ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮ ಮನೆಗೆ ಅಚಾನಕ್ಕಾಗಿ ಬರ್ತಾರೆ, ಯಾವುದೋ ಹಳೆ ಫ್ರೆಂಡ್ ನಿಮಗೆ ಅಚಾನಕ್ಕಾಗಿ ಸಿಕ್ಕಿ ಹಾಯ್ ಅಂತ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಹೊಸ ಈವೆಂಟಿಗೆ ಹೋದಾಗ ಒಂದಷ್ಟು ಮನಸ್ಸಿಗೆ ನೋವಾಗುವಂಥ ಪ್ರಸಂಗಗಳು ನಡೀಬಹುದು. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀವೊಂದು ಸೇಫ್ ಝೋನಲ್ಲಿ ಇರ್ತೀರಾ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಒಂದಷ್ಟು ಹೆವಿ ಎನರ್ಜಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಬ್ಲೀಡಿಂಗ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಈವನ್ ಪೀರಿಯಡ್ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಶಕ್ತಿ ದೇವತೆಯ ಆಶೀರ್ವಾದದಿಂದ ನಿಮಗೆ ಪಾಪು ಆಗತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಈವೆಂಟಿಗೆ ಹೋಗುವಂಥದ್ದು ಅಥವಾ ಎಲ್ಲೋ ಏನೋ ಒಂದಷ್ಟು ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಸೊ ಒಂದು ವಾರದ ಒಳಗೆ, ವಾರದ ಕೆಳಗೆ ಒಂದು ಗಾಡಿ ಬುಕ್ ಮಾಡಿದ್ದಿದ್ದು ಏನು ಸಮಸ್ಯೆ ಆಗಿದೆ. ಸೊ ಆ ಗಾಡಿ ತಗೊಂಬೇಡಿ, ಬೇರೆ ಗಾಡಿನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಬ್ರು ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಗಾಸಿಪ್ ಮಾತಾಡ್ತಿದ್ದಾರೆ. ಸೊ ಅವರಿಂದ ನಿಮ್ಮನ್ನ ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸುಮ್ಮನೆ ಅನುಭವಿಸ್ತಾನೆ ಇರೋದನ್ನ ಬಿಟ್ಬಿಟ್ಟು, ಯಾರು ನಿಮ್ಮ ವಿರುದ್ಧ ನೆಗೆಟಿವಿಟಿ ಮಾಡ್ತಿದ್ದಾರೆ, ಒಮ್ಮೆ ಅವರಿಗೆ ಅದನ್ನ ರಿವರ್ಸ್ ಮಾಡಿ ಅದನ್ನ ಅವರು ಅವಾಗ ಬುದ್ಧಿ ಕಲಿತಾರೆ ಅನ್ನುವಂಥದ್ದು ಕೂಡ ಇದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರು ಬದಲಾಗಬೇಕು ಅಂದ್ರೂ ಕೂಡ ಹಾಗೆ ಇರ್ತೀರಾ. ಸೊ ಹಾಗಾಗಿ ಎಷ್ಟೋ ಸಮಸ್ಯೆಗಳು ನಿಮಗೆ ಅದರಿಂದನೇ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಆನೆ ಖರೀದಿ ಮಾಡಕ್ ಹೋಗಿ ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ದೇವಸ್ಥಾನಕ್ಕೆ ಗಂಟೆ ಕೊಡುವಂಥ ಪ್ರಯತ್ನನ ಪಡ್ತೀರಾ. ಸೊ ಅದರಿಂದ ಒಳ್ಳೇದಾಗತ್ತೆ. ಕೊಡ್ತೀರಾ. ಸೊ ಚೆನ್ನಾಗಿರೋದು ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಗಿಫ್ಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಏನೋ ಒಂದು ಸ್ಟ್ಯಾಚು ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ನಾಯಿಮರಿನ ಕೂಡ ತಗೊಂಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗೂಬೆಕಲ್ಲಮ್ಮ ದೇವಸ್ಥಾನಕ್ಕೆ ಏನೋ ಒಂದಷ್ಟು ಅಪಚಾರಗಳು ಆಗಿದೆ, ಅದನ್ನ ಶುದ್ಧೀಕರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಮಾಡಿದಾರೋ ಅವರಿಗೆ ಶಿಕ್ಷೆ ಕೂಡ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಶಿಕ್ಷೆ ಬಗ್ಗೆ ಮಾತಾಡೋದಕ್ಕೆ ನಾನು ಯಾರೂ ಅಲ್ಲ, ಬಟ್ ಇಲ್ಲಿ ಬರ್ತಾ ಇದೆ. ಯಾರಿಗೋ ಒಂದು ದೊಡ್ಡ ಟೆಡಿ ಕೂಡ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರಿಗೋ ಡೈಮಂಡ್ ರಿಂಗ್ ಕೂಡ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಸೊ ಕೆಲವರಿಗೆ ಏನೋ ಒಂದು ಪ್ರಾಣಕ್ಕೆ ತೊಂದರೆ ಮಾಡುವಂಥ ಪ್ರಯತ್ನನ ಮಾಡ್ತಿದ್ದಾರೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ದುಷ್ಟಶಕ್ತಿಗಳು ತುಂಬ ಸಮಸ್ಯೆ ಮಾಡ್ತಾ ಇದೆ ಮಕ್ಕಳ ಮೇಲೆ, ಎಸ್ಪೆಷಲಿ ಚಿಕ್ಕ ಮಕ್ಕಳ ಮೇಲೆ. ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಸಮಸ್ಯೆ ಆದರೆ ಅದು ಇದು ದೇವ್ರು ಮಾಡುವಂಥದ್ದು ಅಥವಾ ಬಾಲಗ್ರಹ ಯಂತ್ರ ಹಾಕೋದು ಈ ಥರದ್ದೆಲ್ಲ ಮಾಡ್ತಿದ್ರು. ಬರ್ತಾ ಬರ್ತಾ ಅದು ಕಡಿಮೆ ಆಗ್ತಿದೆ. ಸೊ ನಾನು ಮೂಢನಂಬಿಕೆಯನ್ನು ಹೇಳ್ತಾ ಇಲ್ಲ, ಬಟ್ ಆ ಥರದ್ದೇನೋ ಮಕ್ಕಳಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತಿದೆ. ನೆಗೆಟಿವಿಟಿ ಜಾಸ್ತಿ ಕಾಣಿಸ್ತಿದೆ. ಸೊ ಕೊರೋನಾ ಬಂದು ಸತ್ತವರೆಲ್ಲ ಭೂಮಿ ಮೇಲೆ ಇದ್ದಾರೆ ಇನ್ನು. ಸೊ ಅವ್ರ ಲೋಕಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಎಲ್ಲ ಯಾವ್ಯಾವ ಮಕ್ಕಳು ಸಿಗುತ್ತೋ ಅಲ್ಲಲ್ಲಿ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಹೆವಿ ಎನರ್ಜಿನ ನೀವು ಹೇಗೆ ಡೆಲ್ಯೂಟ್ ಮಾಡ್ತೀರಾ ಅಥವಾ ಎನರ್ಜಿಯಿಂದ ಎಲ್ಲನೂ ಹೇಗೆ ಸರಿಪಡಿಸ್ಕೊಳ್ತೀರಾ ನಿಮಗೆ ಬಿಟ್ಟಿದ್ದು. ಹಾಗಂತ ಎಲ್ರಿಗೂ ಇದೆ ಅಂತ ಅಲ್ಲ, 90% ಎಲ್ರಿಗೂ ಇದೆ. ಓಕೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಸಮಸ್ಯೆನ ಮಾಡ್ತಾನೆ ಇದ್ದಾರೆ. ಸೊ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಶತ್ರುಗಳು ತುಂಬ ಆಕ್ಟಿವ್ ಆಗಿ ಇದ್ದಾರೆ. ನಿಮ್ಮ ಒಂದು ಕ್ಷಮಾ ಗುಣ ಏನಿದೆ ಅವರಿಗೆ, ನೀವು ಎಷ್ಟೇ ಕ್ಷಮಿಸಿದ್ರು ಕೂಡ ಅವ್ರು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನನಗೆ ಇದೆರಡು ಬಿಟ್ಟು ಬಿಡದ ಜೋಡಿ, ಪಾಸ್ಟ್ ಲೈಫಿಂದ ಇರುವಂಥ ಡಿವೈನ್ ಪಾರ್ಟ್ನರ್ ಅಂತ ಅನಿಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಲೈಫಲ್ಲಿ ನೀವಿಬ್ಬರು ಬೇರೆ ಬೇರೆಯವ್ರನ್ನ ಮದುವೆ ಆಗಿರಬಹುದು. ಬಟ್ ಹೇಗೆ ಹೇಳೋದು, ಕಾರ್ಮಿಕ್ ನಿಮ್ಮನ್ನು ಬಿಟ್ಟಿಲ್ವೋ ಅಥವಾ ಪಾಸ್ಟ್ ಲೈಫ್ ಎನಿಮಿ ನಿಮ್ಮಿಬ್ಬರನ್ನ ಒಂದಾಗಕ್ಕೆ ಬಿಟ್ಟಿಲ್ವೋ ಅಥವಾ ನಿಮ್ಮ ಮೂರ್ಖತನದಿಂದನೇ ನೀವು ಬಂದಂಥ ಅವಕಾಶನ ಕಳ್ಕೊಂಡ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೊಂದು ಹೆವಿ ಎನರ್ಜಿ ಇಲ್ಲಿ ಇದೆ. ಸೊ ನೀವಿಬ್ಬರೂ ಒಟ್ಟಿಗೆನೆ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಐ ಮೀನ್ ನೀವು ಇಹಲೋಕನ ಒಟ್ಟಿಗೆ ಬಿಡ್ತೀರಾ ಅನ್ನುವಂಥದ್ದು ಇದೆ. ಬಟ್ ಸ್ಟಿಲ್ ಲೈಫ್ ಈಸ್ ಲೈಕ್ ಮೂವ್ ಆನ್ ಮಾಡಿ ಜೀವನದಲ್ಲಿ ಏನಿದೆ ಎಲ್ಲದು ಒಳ್ಳೆ ರೀತಿಲಿ ಹೋಗಬೇಕು ಅಷ್ಟೇ. ಒಳ್ಳೆ ರೀತಿಲಿ ಪ್ರಯತ್ನನ ಪಟ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಈ ಪರ್ಸನ್, ಈ ಥರ ದಪ್ಪ ಕಣ್ಣು ದಪ್ಪ ಮೀಸೆ ಇರುವಂಥ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ತುಂಬ ಒಂದು ನೆಗೆಟಿವಿಟಿನ ಅವರು ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ವಾಪಸ್ ಬರೋದಾದ್ರೆ, ಮಕ್ಕಳ ಎಕ್ಸಾಮ್ ಬಗ್ಗೆ ಒಂದಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ. ಅದನ್ನ ಅವರು ಪ್ರಯತ್ನ ಪಟ್ಟು ಚೆನ್ನಾಗಿ ಓದಿದ್ರೆ ಒಳ್ಳೆ ಮಾರ್ಕ್ಸ್ ತೆಗಿತಾರೆ, ಇಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆ. ತುಂಬಾ ಮಾನಸಿಕ ಒತ್ತಡ ಉಂಟಾಗ್ತಾ ಇದೆ. ತಲೆಯಲ್ಲಿ ತುಂಬಾ ನೋವು ಬರ್ತಿದೆ, ನೆತ್ತಿ ಮೇಲೆ ತುಂಬಾ ನೋವು ಬರ್ತಿದೆ ಯಾರಿಗೂ. ಅದನ್ನ ಸರಿಪಡಿಸ್ಕೊಳ್ಳಿ. ಬೆನ್ನಲ್ಲಿ ಕಾಲಲ್ಲಿ ನೋವಿರೋರು ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಯಾಗ್ರಾಜ್ಗೆ ಪ್ರಯಾಣ ಹೊರಟವರು ಒಂದಷ್ಟು ಜನ ಮತ್ತೆ ಹಿಂದಿರುಗಿ ಬಂದಿಲ್ಲ ಅನ್ನುವಂಥ ಸುದ್ದಿನ ಕೇಳಬಹುದು ನೀವು. ಬಟ್ ಯೋಚನೆ ಮಾಡಬೇಡಿ, ಅವರೆಲ್ಲೂ ಹೋಗಿರಲ್ಲ, ಬರ್ತಾರೆ, ಎಲ್ಲ ಸಿಕ್ಕಾಕೊಂಡಿರ್ತಾರೆ ಅಷ್ಟೇ. ಓಕೆ,
ಸೊ ಈ ಹುಣ್ಣಿಮೆಯಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರೋದ್ರ ಜೊತೆಗೆ ಯೂನಿವರ್ಸಲ್ಲೂ ಕೂಡ ಫೈನಾನ್ಷಿಯಲ್ ವಿಚಾರದಲ್ಲಿ ದುಡ್ಡಿನ ರೇಟ್ ಡಾಲರ್ ಮುಂದೆ ರುಪೀಸ್ ಕಡಿಮೆ ಆಗಿರಬಹುದು, ಬಟ್ ಮುಂದಿನ ದಿನಗಳಲ್ಲಿ ಡಾಲರ್ಸ್ಗಿಂತ ಹೆಚ್ಚಿನ ರೂಪಾಯಿನ ರುಪೀಸ್ ನೋಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಹ್ಯಾಂಗ್ ಮಾಡ್ಕೊಳ್ಬೇಕು ಅನ್ನುವಂಥ ಯೋಚನೆನ ಮಾಡ್ತಿದ್ದಾರೆ. ಅಂಥ ಮುಟ್ಟಾಳ ಕೆಲಸನ ಮಾಡಬೇಡಿ. ಇರೋದೊಂದೇ ಲೈಫ್, ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಸಾಧನೆ ಮಾಡಿ ನೋಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮಗೆ ಸಾಂತ್ವನ ಹೇಳಕ್ ಬಂದಾಗ ಅವರ ಮಾತನ್ನ ತಿರಸ್ಕಾರ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನೀವು ಯಾರಿಗಾದ್ರೂ ಸಾಲ ಕೊಡಬೇಕು ಅಂತಿದ್ರೆ ಸಾಲನ ಕೊಟ್ಬಿಡಿ ಅನ್ನುವಂಥದ್ದು ಇದೆ. ಅಂದರೆ ಯಾರ ಹತ್ರ ಆದರೂ ಈಸ್ಕೊಂಡು ಇನ್ನೂ ಕೊಟ್ಟಿಲ್ಲ ಅಂದರೆ ಅದನ್ನ ಕೊಟ್ಬಿಡಿ. ಅದನ್ನ ಕೊಟ್ಟಾದ್ಮೇಲೆ ನಿಮಗೆ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಅದು ಗಟ್ಟಿಯಾಗಿ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಖಂಡಿತವಾಗ್ಲೂ ಗಟ್ಟಿಯಾಗಿ ನಿಲ್ಲಲ್ಲ ಅದು ಅನ್ನುವಂಥದ್ದು ಇದೆ. ಅದು ನಿಲ್ಲೋದಿಲ್ಲ. ಸೊ ಯೋಚನೆ ಮಾಡಿ ನಿಮ್ಗೆ ಯಾವ ಬಿಸ್ನೆಸ್ ಬರುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಅದನ್ನ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೋಲ್ ಪರ್ಪಸ್ ಕಡೆ ಗಮನ ಮರ್ತಿರೋರಿಗೆ ಯೂನಿವರ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಕಲಿಸುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಆ ಪಾಠನ ಹೇಳ್ಕೊಡ್ತಾ ಇರುತ್ತೆ. ಹಾಗೇನೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪಾರ್ಟ್ನರ್ ಬರ್ತಾರ, ನನ್ನ ಪಾರ್ಟ್ನರ್ ವಾಪಸ್ ಬರ್ತಾರ ಅಂತ ಯಾರೋ ಪದೇ ಪದೇ ಕೇಳ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ಹಾರ್ಟಲ್ಲಿ ಇಬ್ಬರಿದ್ದಾರೆ. ಸೊ ವಾಪಸ್ ಬಂದರೆ ನಿಮ್ಮ ಒಬ್ರಿಗೋಸ್ಕರ ಬರೋದಿಲ್ಲ, ಇಬ್ಬರಿಗೋಸ್ಕರನೂ ಬರ್ತಾರೆ. ಸೊ ನಿಮ್ಗೆ ಓಕೆ ಅಂದರೆ ಅವ್ರು ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಎಕ್ಸ್ ವಾಪಸ್ ಬರ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ಬಟ್ ನನ್ನ ಸಜೆಷನ್ ಇಲ್ಲಿ ನ್ಯೂ ಪರ್ಸನನ್ನು ನಿಮ್ಮ ಲೈಫಿಗೆ ಬರಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಅರಳಿ ಮರದ ಮುನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಉಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ರಾಜತಾಂತ್ರಿಕ ರಹಸ್ಯಗಳು ಕೂಡ ಎಲ್ರಿಗೂ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಮ್ಮ ದೇಶದ ಗಡಿ ಭಾಗದಲ್ಲಿ ನಡೆಯುತ್ತಿರುವಂಥ ಅವಘಡಗಳು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ನುಸುಳುವಿಕೆ ಏನಿತ್ತು ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಷಕಾರಿ ಅಂಶನ ಊಟದಲ್ಲಿ ನೀರಿನಲ್ಲಿ ಬೆರೆಸ್ತಾ ಇದ್ದಾರೆ. ಇದೊಂದು ದೊಡ್ಡ ಜಾಲನೇ ಇದೆ. ಇದು ಸಿಕ್ಕಾಕೊಳ್ಬೇಕು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್, ಗುರುಗಳ ಆಶೀರ್ವಾದದಿಂದ ಗುರು ಗೋವಿಂದಾಚಾರ್ಯರು ಮತ್ತೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಅಪಾಯ ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಎಲ್ಲೋ ಒಂಚೂರು ಗ್ಯಾಸ್ ಲೀಕ್ ಆಗಿ ಅಥವಾ ಆಯಿಲ್ ಲೀಕ್ ಆಗಿ ದೊಡ್ಡ ಸ್ಫೋಟ ಆಗತ್ತೆ ಅನ್ನುವಂಥದ್ದು ಇದೆ. ಕೆಮಿಕಲ್ ರಿಯಾಕ್ಷನ್ ಆಗಿ ಒಂದು ದೊಡ್ಡ ಫ್ಯಾಕ್ಟರಿ ಥರ ಒಂದು ದೊಡ್ಡ ಶಬ್ದ ಆಗುತ್ತೆ, ಒಂದು ದೊಡ್ಡ ಮಟ್ಟದಲ್ಲಿ ಲೀಕ್ ಆಗುತ್ತೆ ಅನ್ನುವಂಥದ್ದು ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗತ್ತೆ. ಬಟ್ ಇದೆಲ್ಲ ಒಂದು ಪ್ರೀ ಪ್ಲ್ಯಾನ್ಡ್ ಅಂತ ಅನ್ಕೊಳ್ತಾರೆ. ಅಂದರೆ ಒಂದೇ ಅಂದರೆ ಅನಿಲ ಸೋರಿಕೆ ಈ ಥರದ್ದು ಏನೋ ಒಂದು ಸ್ಫೋಟ ಆಗತ್ತೆ. ಒಂದೇ ಕಡೆ ಆಗೋದಿಲ್ಲ, ಒಂದು 10 ದೇಶದಲ್ಲಿನೂ ಆಗತ್ತೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್. ಇದು ಯಾರೋ ಮಾಡಿರ್ಬೋದು ಅಂತ ಅನ್ಕೊಳ್ತಾರೆ. ಇಲ್ಲ, ಅದು ಯಾರು ಮಾಡಿರಲ್ಲ. ಅದು ಸೋರುವಿಕೆ ನೋಡ್ಕೊಳ್ದಿರ ಅದು 10 ಕಡೆನೂ ಆಗಿರುತ್ತೆ ಅದು ಅಂತ ಅನ್ನಿಸ್ತಿದೆ. ಬಟ್ ನನಗೆ ಗೊತ್ತಿಲ್ಲ. ಬಟ್ ಆ ಥರದ್ದು ಏನೋ ಒಂದು ಸುದ್ದಿ ಕೇಳ್ತೀವಿ ಅನ್ನುವಂಥದ್ದು ಇದೆ. ಇನ್ನು ಮುಂದೆ ಗಂಗಾ ಮಾತೆ ತುಂಬ ಪ್ರಸನ್ನಳಾಗಿ ಹರಿತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಾಲರಾಮನ ವಿವಾಹ ವೇದಿಕೆಗಳು ತಯಾರಾಗತ್ತೆ ಅನ್ನುವಂಥದ್ದು ಕೂಡ ಕೇಳಿಸ್ತದೆ. ಸೊ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರದಲ್ಲಿ ಒಂದಷ್ಟು ಪವಾಡಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಕೊಲ್ಲೂರು ಮೂಕಾಂಬಿಕೆಯ ಒಂದಷ್ಟು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಕೆಲವು ಸೀಕ್ರೆಟ್ಸ್ ಎನರ್ಜಿ ಥರ ಇದೆ. ಏನೋ ಒಂದು ನಿರ್ಧಾರನ ತಾಯಿ ಕೈಗೊಳ್ತಾಳೆ ಸಮಾಜ ಕಲ್ಯಾಣಕ್ಕೋಸ್ಕರ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಯಾರೋ ನಿಂತ್ಕೊಂಡು ಓಡಾಡಕ್ಕಾಗದೇ ಇರೋ ಅಂಥವ್ರು ಇನ್ನು ಮುಂದೆ ನಿಂತು ಓಡಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟ್ಸಿಗೆ ರಿಯೂನಿಯನ್ ಆಗುವಂಥದ್ದು ಮತ್ತೆ ಪಾಪು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ.
ಯಾರೋ ನಮ್ಮ ಮಗು ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ ಹೇಗೆ ಹೇಳಲಿ. ಸೊ ಡೇಟ್ ಆಫ್ ಬರ್ತು ಜಾತಕನ ಬರ್ಸಿ ಪುರೋಹಿತರು ಹೇಳ್ತಾರೆ ಹೇಗೆ ಅಂತ ಎಲ್ಲ ನನಗೆ ಕಳಿಸ್ಕೊಡಿ, ಹೇಳ್ತೀನಿ. ಬಟ್ ನೀವು ಕೇಳ್ತಿದ್ದೀರಾ ಇಲ್ಲಿ ಅಂದರೆ ಖಂಡಿತವಾಗ್ಲೂ ಹುಟ್ಟಿದೆ ಅಂತಾನೆ, ಗಜಕೇಸರಿ ಯೋಗದಲ್ಲೇ ಹುಟ್ಟಿದೆ, ಚಿಂತೆ ಬೇಡ, ಅದ್ಭುತವಾಗೇ ಇರುತ್ತೆ. ಬಟ್ ಆಯಾ ದಶೆ ಬಂದಾಗ ಆಯಾ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ತಮ್ಮನು ಗಜಕೇಸರಿ ಯೋಗದಲ್ಲೇ ಹುಟ್ಟಿದ್ದ, ಆದರೆ ಅವನು ನಮ್ಮ ಬುದ್ಧಿ ಯೋಗ ಸರಿ ಇಲ್ಲ ಅಂದರೆ ಯಾವ ಯೋಗದಲ್ಲಿ ನಾವು ಹುಟ್ಟಿದ್ರು ಕೂಡ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಬುದ್ಧಿ ಯೋಗ ಯಾವಾಗಲೂ ಚೆನ್ನಾಗಿರಬೇಕು, ನಮ್ಮ ಬುದ್ಧಿಯ ದಶೆ ಚೆನ್ನಾಗಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗೇನೆ ಆಗತ್ತೆ, ಒಳ್ಳೇದಾಗತ್ತೆ. ಸೊ ಇದೆಲ್ಲ ಹೀಲಿಂಗ್ ಕ್ಯಾಂಡಲ್ಸ್ ಇರೋದ್ರಿಂದ ಈ ಕ್ಯಾಂಡಲ್ಸ್ ಶಾಂತ ಆಗೋವರೆಗೂ ನಿಮ್ಮ ಮನಸ್ಸಿನ ಆಸೆ ಏನಿದೆ, ನಿಮ್ಮ ಇಚ್ಛೆ ಏನಿದೆ ಬದುಕಲ್ಲಿ ಸಾಧಿಸ್ಬೇಕು, ಅಥವಾ ಒಳ್ಳೇದು ಮಾತ್ರ, ಈ ವ್ಯಕ್ತಿ ಜೊತೆ ನಾನು ಮದುವೆ ಆಗಬೇಕು, ಅಥವಾ ನನ್ನ ಕೆರಿಯರ್ ಈ ರೀತಿಲಿ ರೀಚ್ ಆಗಬೇಕು, ಅಥವಾ ನನ್ನ ಈ ಒಂದು ಯಶಸ್ಸು ಈ ಥರ ಇರಬೇಕು ಅಂತ ಏನೇ ಆಸೆ ಇದ್ರೂ ಕೂಡ ನೀವು ಅದನ್ನು ಪೂರೈಸ್ಕೊಳ್ಬಹುದು. ಈ ಕ್ಯಾಂಡಲ್ ಪೂರ್ತಿ ಉರಿಯೋವರೆಗೂ ನೀವು ಕೇಳ್ಕೊಳ್ಳಿ. ಇದರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ, ಈಡೇರುತ್ತೆ. ಓಕೆ. ಸೊ ಎನಿ ಮ್ಯಾನಿಫೆಸ್ಟೇಷನ್, ಈವನ್ ಥರ್ಡ್ ಪಾರ್ಟಿ ರಿಮೂವ್ ಆಗಲಿ ಅಂದರೂ ಕೂಡ ಆಗತ್ತೆ. ಓಕೆ, ಥರ್ಡ್ ಪಾರ್ಟಿ ರಿಮೂವ್ ಆಗಲಿ ಅಂದರೂ ಕೂಡ ಆಗುತ್ತೆ, ಎನಿಥಿಂಗ್ ಆಗುತ್ತೆ. ಬಟ್ ಒಳ್ಳೇದು ಮಾತ್ರ ಕೇಳ್ಕೊಳ್ಳಿ. ನಾಳೆ ನಿಮ್ಮ ಕರ್ಮ ನಿಮ್ಮನ್ನು ಬೇಟೆಯಾಡಕ್ಕೆ ಬಂದಾಗ ನಿಮ್ಗೆ ಅನ್ನಿಸ್ಬಾರ್ದು ನಾನು ಇದನ್ನು ಕೇಳಬಾರ್ದಾಗಿತ್ತು ಅಂತ. ಅಷ್ಟೇ ನನ್ನ ಉದ್ದೇಶ, ಅಷ್ಟೇ. ಎಲ್ಲರೂ ಪಾಸಿಟಿವ್ ಆಗೇ ಇರಬೇಕು ಅಷ್ಟೇ. ರೆಡಿ? ಏಂಜಲ್ ಮ್ಯಾಜಿಕ್ ಬಿಗಿನ್ಸ್ ನೌ. ಕೇಳ್ಕೊಳ್ಳಿ.
ನೀವೆಲ್ಲ ಏನೇನು ಕೇಳ್ಕೊಳ್ತಿದ್ದೀರಾ ನೆಕ್ಸ್ಟ್ ಫುಲ್ ಮೂನ್ ಅಷ್ಟರಲ್ಲಿ, ಮುಂದಿನ ತಿಂಗಳು ಹುಣ್ಣಿಮೆ ಅಷ್ಟರಲ್ಲಿ 99% ಎಲ್ಲರಿಗೂ ಕೂಡ ನೀವು ಅನ್ಕೊಂಡಿರೋದು ಈಡೇರುತ್ತೆ. 1% ಮಾತ್ರ ಯಾಕೆ ಈಡೇರೋದಿಲ್ಲ ಅಂದರೆ ನಿಮ್ಮ ಉದ್ದೇಶಗಳು ಸರಿಯಾಗಿಲ್ಲ, ತುಂಬ ಕೆಟ್ಟ ಕೆಟ್ಟ ರೀತಿಲೆಲ್ಲ ಕೇಳ್ಕೊಂಡಿದ್ದೀರಾ. ಸೊ ಹಾಗಾಗಿ ನಿಮಗೆ ಅದು ಈಡೇರೋದಿಲ್ಲ. ಅದು ಬಿಟ್ಟರೆ ಮಿಕ್ಕಿದೆಲ್ಲರಿಗೂ ಕೂಡ ಈಡೇರುತ್ತೆ. ಇವನ್ ಎಂಥದ್ದೇ ಪ್ರಶ್ನೆ ಇರಲಿ ಎಲ್ಲವೂ ಕೂಡ ಈಡೇರುತ್ತೆ. ಸೊ ಈಡೇರಲಿ, ಒಳ್ಳೇದಾಗಲಿ. ಬಟ್ ನೀವೇನು ಕೇಳ್ಕೊಂಡಿದ್ದೀರಾ ಅದು ನೆನಪಲ್ಲಿರಲಿ. ಸೊ ಫಸ್ಟ್ ವಿಶ್ ಏನಿತ್ತು ನಿಮ್ಮದು ಅದು ಖಂಡಿತವಾಗ್ಲೂ ಈಡೇರುತ್ತೆ. ಸೆಕೆಂಡ್ ವಿಶ್ ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ, ಒನ್ ವಿಶ್ ಅಂತೂ ಖಂಡಿತ ಈಡೇರುತ್ತೆ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ತುಂಬ ದೊಡ್ಡ ಟೀಮೇ ಇದೆ, ಏಂಜಲಿಕ್ ಟೀಮೇ ಇದೆ ನಿಮ್ಮನ್ನು ಕಾಪಾಡಲಿಕ್ಕೆ. ಸ್ಪಿರಿಚುವಲ್ ಟೀಮ್ ಇದೆ, ಆಧ್ಯಾತ್ಮಿಕ ಇದೆ. ಸೊ ಯಾರೋ ಜ್ಯೋತಿರ್ಲಿಂಗ ದರ್ಶನ ಕೂಡ ಮಾಡ್ತೀರಾ ಅಂತ ತೋರಿಸ್ತಾ ಇದೆ ಇಲ್ಲಿ. ಒಂದು ಬರ್ಡ್ ಬಿಸ್ನೆಸ್ ಮಾಡಬೇಕು ಅಂತ, ಕೋಳಿ ಫಾರ್ಮ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಿದ್ದೀರಾ, ಮಾಡಿ ಒಳ್ಳೇದಾಗುತ್ತೆ. ಮುತ್ತಿನ ಬಿಸ್ನೆಸ್ ಕೂಡ ಚೆನ್ನಾಗೇ ಹೋಗುತ್ತೆ, ಮಾಡಿ. ಯಾರೋ ಅಸ್ಟ್ರಾಲಜರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಟ್ರೈ ಮಾಡಿ, ಸರಿಯಾಗಿ ಕಲೀರಿ. ಫಸ್ಟು ಕಲ್ತ್ಬಿಟ್ಟು ಆಮೇಲೆ ಆಗಿ. ಸುಮ್ಮನೆ ಅರ್ಧಂಬರ್ಧಂ ಗೊತ್ತಿದ್ದು ರಾಂಗ್ ಜ್ಯೋತಿಷಿಗಳಾಗಬೇಡಿ. ಸೊ ರೈಟ್ ವೇಲಿ ಜ್ಯೋತಿಷಿಗಳಾಗಿ. ಸೊ ಯಾರೋ ಕ್ಲಾಸಸ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ, ಖಂಡಿತವಾಗ್ಲೂ ಸಿಗುತ್ತೆ. ಯಾರೋ ಫಾರಿನ್ ಟ್ರಿಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮ್ಯಾರೇಜ್ ಆಗಿ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ವೆಯ್ಟ್ ಗೇನ್ ಆಗಬೇಕು ಅಂತ ಕಾಯ್ತಾ ಇದ್ದೀರಾ, ವೆಯ್ಟ್ ಗೇನ್ ಆಗುತ್ತೆ ನಿಮ್ಮದು ಅನ್ನುವಂಥದ್ದು ಇದೆ. ಯಾರೋ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿರೋರು ಸರಿಯಾಗಿ ಡಯಟ್ ಫಾಲೋ ಮಾಡಿದ್ರೆ ಆಗುತ್ತೆ. ಇಲ್ಲ ಅನ್ನೋರಿಗೆ ಸುಮ್ಮನೆ ಚಿಂತನೆ ಇದ್ರೆ ವೆಯ್ಟ್ ಲಾಸ್ ಆಗೋದು. ಯಾರ್ದೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗ್ಲೂ ಟ್ವಿನ್ ಫ್ಲೇಮ್ ಇದ್ದೀರಾ. ಸೊ ಯೂನಿವರ್ಸ್ ನಿಮ್ಮಿಬ್ಬರನ್ನು ಒಂದು ಸಣ್ಣ ಅಂತರದಲ್ಲಿ ಕರ್ಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಬಟ್ ಒಂದು ಪ್ರೊಟೆಕ್ಟಿವ್ ಎನರ್ಜಿಲಿ ಇರಬೇಕು. ನಿಮ್ಮದೇ ಆದ ಸರ್ಕಲಲ್ಲಿ ನಿಮಗೆ ಸಾಕಷ್ಟು ಹೆಲ್ಪ್ ಅನ್ನೋದು ಇರುತ್ತೆ. ಬಟ್ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇರಬೇಕು ಅನ್ನುವಂಥದ್ದು ಇದೆ. ಸೊ ನಿಮ್ಮ ಒಂದು ಥಿಂಕಿಂಗ್ ಸ್ಟೈಲ್ ಎಲ್ಲ ಡಿಪೆಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ಆರೋಗ್ಯ ಇಲಾಖೆಯಲ್ಲಿ ಒಂದು ದೊಡ್ಡ ಏನೋ ಒಂದು ಲಾಸ್ ಮಾಡಿದ್ದೀರಾ ಅಥವಾ ಏನೋ ಒಂದು ಕಾಂಡ ಮಾಡಿದ್ದೀರಾ, ಅದರಿಂದ ಒಂದಷ್ಟು ನಿಮ್ಮನ್ನು ಬಹಿಷ್ಕರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಓಕೆ, ಸೊ ನಾನು ಸ್ವಲ್ಪ ಶಾಂತ ಆಗತ್ತೆ ಅದು. ಸೊ ವಿಶ್ ಇದ್ರೆ ಕಂಟಿನ್ಯೂ, ಅಥವಾ ಹೀಲಿಂಗ್ ಬರುತ್ತೆ ನಿಮಗೆ, ಅದರಿಂದ ಹೀಲಿಂಗ್ ಸಿಗುತ್ತೆ, ಅದನ್ನೇ ನೋಡ್ತಾ ಇರಿ.
ಸೊ ಗಣೇಶ ಒಳ್ಳೇದು ಮಾಡಲಿ ಎಲ್ರಿಗೂ. ಬಹು ಜನರ ಆಸೆ ಒಂದು ಈಡೇರಕ್ಕೆ ಹೋಗ್ತಾ ಇದೆ. 2552 ನಂಬರ್ ತುಂಬ ದೊಡ್ಡ ಮೆಸೇಜಸ್ನ ಕೊಡ್ತಾ ಇದೆ. ಸೊ ಇನ್ನು ಮುಂದೆ ನಿಮಗೆ ಮೇಲಿ ಒಂದು ಬಿಗ್ ಸರ್ಪ್ರೈಸ್ ಕೂಡ ಕಾದಿದೆ. ಅದು ಯೂನಿವರ್ಸಲ್ ಸರ್ಪ್ರೈಸ್ ಒಂದಾದರೆ ನಿಮಗೆ ಒಂದು ಖುಷಿ ಕೊಡುವಂಥ ವಿಚಾರ. ನಿಮ್ಮ ತುಂಬ ನೀವು ಇಷ್ಟಪಡುವಂಥ ಅಥವಾ ನಿಮ್ಮ ಫೇವ್ರೆಟ್ ಒನ್ ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂಥ ಒಂದು ಸಿಹಿ ಸುದ್ದಿನ ನೀವು ಕೇಳ್ತೀರಾ ಅನ್ನುವಂಥದ್ದು ಇದೆ. ಸೊ ಅದು ನಿಮಗೆ ಒಂದು ರೀತಿ ಇನ್ಸ್ಪೈರ್ ಆಗೂ ಇರುತ್ತೆ, ಸಾಕಷ್ಟು ಪಾಸಿಟಿವ್ ಆಗೂ ಕೂಡ ಇರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಜನ ಶತ್ರುಗಳು ತೊಂದರೆ ಮಾಡ್ತಿದ್ದಾರೆ, ಅಥವಾ ನಿಮ್ಮ ಬೆನ್ನಿಗೆ ಗುರುದ್ರೋಹ ಮಾಡ್ತಾ ಇರ್ಬೋದು, ಅಥವಾ ಬೆನ್ನಿಗೆ ಚೂರಿ ಹಾಕ್ತಾ ಇರ್ಬೋದು. ವಾಟ್ ಎವರ್ ಏನೇ ಮಾಡಿರಲಿ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ ಆ ಒಂದು ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಇದೆ. ಸೊ ಯಾರೇನೋ ಮಾಡಿದ್ರು ನಿಮಗೇನು ತೊಂದರೆ ಆಗೋದಿಲ್ಲ. ಇದು ತುಂಬ ಟೈಮ್ ತಗೊಳುತ್ತೆ. ಸೊ ಐ ಹೋಪ್ ಎಲ್ರಿಗೂ ವಿಶಸ್ ತಲುಪಿದೆ, ಹೀಲಿಂಗ್ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಇದನ್ನು ಆಮೇಲೆ ತೆಗೆದಿಡ್ತೀನಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಬಾಯ್.